ಇರುವಂತಹ ಸ್ಥಳ ಶ್ರೀರಾಮಚಂದ್ರ ಶತ್ರುಘ್ನ ಕಾರ್ಯ ಅನೇಕವಿದೆ ದೂತ ಇತ್ತ ಬಡವ ಹೌದು, ಅನೇಕ ಕಡೆ ತಿರುಗಾಡಿ ಹೌದು, ತಪ್ಪವನ್ನು ಪಡೆಯಲಿಕ್ಕೆ ಇದೆ. ಹೌದು, ಅದಕ್ಕೆ ನೀನು ಸ್ನಾನ ಮಾಡಿಸಿದೆಯಾ? ಹೌದು, ತಿನ್ನಿಸಿದೆಯಾ? ಹೌದು. ಹೇಗೆ ತಿನ್ನಿಸಿದ್ದ ನೋಡಿ ಬುದ್ಧಿ, ಅದು ದಷ್ಟಪುಷ್ಟವಾಗಿ ಬೆಳೆದು ಬೇರೆ ಬೇರೆ ಊರಿಗೆ ಹೋಗಬೇಕಲ್ಲ. ಹೌದು, ಅದಕ್ಕೆ ಬೇಕಾಗಿ ಇಷ್ಟು ಹುರುಳಿಯನ್ನು ಚೆನ್ನಾಗಿ ಬೇಯಿಸಿ ಅದನ್ನು ಸೋಸಿ ಆ ಹುರುಳಿಯನ್ನೆಲ್ಲ ನಾನು ತಿಂದು ಅದರ ನೀರನ್ನು ಕುದುರೆಗೆ ಕುಡಿಸಿದ್ದೇನೆ. ಮತ್ತೆ ಮತ್ತೆ ನಮ್ಮ ಅಜ್ಜಿ ಎಲ್ಲ ಹೇಳ್ತಾ ಇದ್ರು, ಹುರುಳಿಗಿಂತ ಹುರುಳಿ ನೀರಿನಲ್ಲಿ ಹೆಚ್ಚು ಪೌಷ್ಟಿಕಾಂಶ ಇದೆ ಅಂತೇಳಿ ನಮ್ಮ ಅಜ್ಜಿ ಹೇಳಿದ್ದಾರೆ. ಹಾಗೆ ಮಾಡಿದ್ದೇನೆ ಬುದ್ಧಿ. ಹುರುಳಿಯನ್ನು ಅದರ ನೀರನ್ನು ಸಹ ಕುದುರೆಗೆ ಕೊಡಬೇಕು, ನೀರು ತಿನ್ನಬಾರದು. ಈಗ ತಪ್ಪಾಯ್ತಾ? ಮುಂದಿನ ಸಲದಿಂದ ನೀವು ಹೇಳಿದಾಗೆ ಮಾಡ್ತೇನೆ ಬುದ್ಧಿ. ಆಯ್ತು ಬುದ್ಧಿ.
ಸ್ನಾನ ಮಾಡಿಸಿದೆಯಾ? ಸ್ನಾನ ಹಾ ದಿನಕ್ಕೆ 3 ಸಲ ಮಾಡಬೇಕು ಬುದ್ಧಿ, ಹೌದೇ? ಇಲ್ಲಂದ್ರೆ ವಾಸನೆ ಬರ್ತದೆ. ಹಾ ಹ, ಅದಕ್ಕೆ ಚೆನ್ನಾಗಿ ತಣ್ಣೀರಲ್ಲಿ ಸ್ನಾನ ಮಾಡಿಸಿ ಹಾ ಪನ್ನೀರನ್ನು ಪೂಸಿದ್ದೇನೆ. ಓಹೋ ಪನ್ನೀರನ್ನು ಪೂಸಿದ್ದೇನೆ. ಹಾ ಹ, ಹಾಗೆ ಮಾಡಿದ್ದೇನೆ ಬುದ್ಧಿ. ನಮ್ಮ ಕುದುರೆಯು ಬೇರೆ ರಾಜ್ಯಗಳಲ್ಲಿ ತರಬೇಕಾಗಿದೆ. ಹೌದಲ್ವ? ಅದಕ್ಕೆ ಒಂದು ಭಾಷೆ ಕಲಿಸಬೇಕಾಗಿದೆ. ಭಾಷೆ ಇಲ್ಲ ಬುದ್ಧಿ, ನೀನು ಕಲಿಸಬೇಕು. ಕುದುರೆಗೆ ಭಾಷೆ ಇಲ್ಲ. ಹಾ ಮತ್ತೆ ನಾನು ಕಲಿಸಿದ ಮೇಲೆ ಹಾ ಭಾಷೆ ಬಂತು ನೋಡಿ. ಈಗ ಭಾಷೆ ಬಂದಿದೆ ಯಾವ ಭಾಷೆಗಳು ಪ್ರದರ್ಶನವಾಗಲಿ ನೋಡಿ. ಹಾ ನಾವು ಈ ಕುದುರೆಯನ್ನು ಹಿಡ್ಕೊಂಡು ಹಾ ತೌಳವ ದೇಶಕ್ಕೆ ಹೋಗ್ಬೇಕು. ಹೌದು. ಆಗ ನಮಗೆ ಅಲ್ಲಿಯ ಭಾಷೆ ಹಾ ತುಳು ಭಾಷೆ, ಹಾ ಆಗ ನಮಗೆ ತುಳು ಬರಬೇಕು. ಹೌದು. ಅದಕ್ಕೆ ಬೇಕಾಗಿ ಹಾ. ಕುದುರೆಗೆ ತುಳು ಭಾಷೆಯನ್ನು ಕಲಿಸಿದ್ದೇನೆ. ಹಾ ಪ್ರದರ್ಶನವಾಗಲಿ. ಅಲ್ಲ ಕುದುರೆ ಅತ್ತ ಅಂತ ತುಳು ಭಾಷೆಯಲ್ಲಿ ಮಾತಾಡಿಸ್ತೇನೆ. ಹಾ ಲಕ್ಷ್ಮಿ ತುಂಬಲ 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 ಊರು ಊರು ಓಡಿ 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 ಎದುರಂಚು ಬಾರಿಲ್ಲವ ಒಂಚೂರು ಬಿರಬಲ 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 ನಂಗೆ ಮಂಡ್ಯ ಜಾಗೃತಿ ಎಡಬೋಡವ ಒಂದು ಮುಳೆ ಒಂದು ತುಳು ಭಾಷೆಯನ್ನು ಕಲಿಸಿದ್ದೇನೆ ಬುದ್ಧಿ. ಹಗ್ಗ ತಕೊಂಡು ಸತ್ತ ನಾಯಿಯನ್ನು ಕರೆದು ಹೋಗ್ಬೋದು. ಈಗ ಹಾಗೆ ಆಯ್ತಾ? ನೀನು ಇಲ್ಲಿರಬೇಕು, ಅದಿಲ್ಲ ಅಲ್ಲಿರಬೇಕು. ನೀನು ಕರಿಬೇಕು, ಅದು ಬರಬೇಕು. ಓ ಹಾಗೆ ಬುದ್ಧಿ. ಹಾ ಲಕ್ಷ್ಮಿ ತುಂಬಲ ತುಂಬಲಮ್ಮ ತುಂಬಲ ಬಂದ ತುಂಬಲ ಮಿರಬಲ ಮಿರಬಲ ಮಂಡಾಡವು ನೋಡಿ ಬುದ್ಧಿ. ಆಯ್ತು, ಮತ್ತೆ ಬೇರೆ ಭಾಷೆಯನ್ನು ಕಲಿಸಿದ್ದೇವೆ ಬುದ್ಧಿ. ಪ್ರದರ್ಶನವಾಗಲಿ. ನಮ್ಮ ಕುದುರೆ ತುಳು ಭಾಷೆಯನ್ನಾಡುವಂತ ತೌಳವ ರಾಜ್ಯಕ್ಕೆ ಮಾತ್ರ ಹೋಗುವುದಲ್ಲ, ಮತ್ತೆ ಕೇರಳಕ್ಕೆ ಹೋಗ್ತದೆ ಬುದ್ಧಿ. ಹಾ ಹ, ಹಲವಾರಿಗೆ ಅಲ್ಲಿ ಹಾ ನಮಗೆ ಮಲಯಾಳ ಭಾಷೆ ಮುಖ್ಯ. ಹೌದು. ಹಾಗೆ ಮಲಯಾಳ ಭಾಷೆಯನ್ನು ಕಲಿಸಿದ್ದೇನೆ. ಹಾ ಲಕ್ಷ್ಮಿ ಮುಂಬಾಟುವು 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 ಲಕ್ಷ್ಮಿ ಹೀಗಾಟುವ 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 ನೋಡಿ. ಆಚೆ ಹೋಗ್ತದೆ ಈಚೆ ಹೋಗ್ತದೆ. ಇನ್ನು ಬೇರೆ ಯಾವ ಭಾಷೆಗಳು ಕಲಿಸಿದ್ದಿ? ನೋಡಿ ಬುದ್ಧಿ, ಹಾ ನಮ್ಮ ಕುದುರೆ ಹಾ ಕೊಂಕಣ ರಾಜ್ಯಕ್ಕೆ ಹೋಗ್ತದೆ. ಹೌದು. ಆಗ ಅಲ್ಲಿಯ ಭಾಷೆ ಕೊಂಕಣಿ. ಹಾ ಮಕಾಯತ ನೋಡಿ. ಹಾ ಲಕ್ಷ್ಮಿ ಮುಖರಸು ಮುಖರಸಪ್ಪ ಮುಖರಸು ಅದೇನದು? ಅಂದ್ರೆ ಮುಂದೆ ಹೋಗುವಂತೆ. ಸರಿ ಸರಿ. ಮುಂದೆ ಹೋಗಿದೆ. ಹಾ ಲಕ್ಷ್ಮಿ ಹಂಗೆಯ 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 ಕೊಳೆ ಬುದ್ಧಿ ನೋಡಿ. ಈ ರೀತಿ ಬೇರೆ ಬೇರೆ ಭಾಷೆಯನ್ನು ಕಲಿಸಿದ್ದೇನೆ ಬುದ್ಧಿ. ಹೌದೇ? ಹೇಗಿದೆ ನಮ್ಮ ತರಬೇತಿ? ಮೆಚ್ಚುಗೆ ಆಗಿದೆ ನನಗೆ. ಹೌದೇ ಬುದ್ಧಿ, ಗಮನಿಸ್ತೇನೆ. ನಾನು ಮುಂದುವರಿಬೇಕಾ? ಇದರ ಆಭರಣಗಳೆಲ್ಲಿವೆ? ಆಭರಣ ಹಾ ನೋಡಿ ಬುದ್ಧಿ, ನಮ್ಮ ಕುದುರೆ ಹಾ. ಬೇರೆ 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 ರಾಜ್ಯಕ್ಕೆ ಹೋಗುವ ಸಂದರ್ಭದಲ್ಲಿ ಹೌದು. ಅಲ್ಲಿ ಕಳ್ಳರು ಹಾ ಕಾಕರು ಹಾ ಕಳ್ಳ ಕಾಕರು ಹಾ ಇರುವಂತ ಸಾಧ್ಯತೆ ಇದೆ. ಹಾ ಅದಕ್ಕೆ ಆಭರಣವನ್ನೆಲ್ಲ ಚೆನ್ನಾಗಿ ತೆಗೆದಿರಿಸಿ ಪೆಟ್ಟಿಗೆಯಲ್ಲಿ ನೋಡಿ ಬುದ್ಧಿ ಕಟ್ಟಿದ್ದೇನೆ. ಈ ಶತ್ರುಘ್ನ ಇರುವಾಗ ನಿನಗೆ ಭಯ ಏನು? ಆಭರಣವನ್ನು ಕುದುರೆಗೆ ಧರಿಸು. ಹೌದೇ ಬುದ್ಧಿ? ಹಾ ಹಾಗೆ ಮಾಡ್ತೇನೆ ಬುದ್ಧಿ. ಹಾ. ಬುದ್ಧಿ ವಂದಿಸಿದ್ದೇನೆ. ಮುಂದುವರಿಬೇಕು ಬುದ್ಧಿ. ನಮ್ಮ ಕುದುರೆ ಯಾವಾಗಲೂ ಮುಂದೆ ಹೋಗಬೇಕಾದ್ದು. ಹಾ. ನೀನು ಹಿಂದೆ ಬರುವ ಸಾರನ್ನ ಯಾಕೆ ಹೇಳಿಕೊಟ್ಟೆ? ನೋಡಿ ಬುದ್ಧಿ, ಹಾ ನಮ್ಮ ಕುದುರೆ ಮುಂದೆ ಹೋಗುವುದು ಮಾತ್ರ ಅಲ್ಲ, ಮತ್ತೆ ಹಿಂದೆಯೂ ಬರ್ಲಿಕ್ಕೆ ಕಲಿಬೇಕು. ಯಾಕೆ? ಯಾಕೆ ಗೊತ್ತುಂಟಾ? ಹಾ ನೋಡಿ, ಎದುರು ಭಾಗದಲ್ಲಿ ಕೋಟೆ ಕೊತ್ತಲಗಳಿರುವಂತಹ ಸಂದರ್ಭ ಹಾ ಕುದುರೆ ಹಾ. ಒಂದು ಹೆಜ್ಜೆ ಹಿಂದಕ್ಕೆ ಇಟ್ಟು ಹಾ ಆಮೇಲೆ ಮುಂದಕ್ಕೆ ಚಮಕ್ಕ ಅಂತ ಸಿಗಬೇಕು. ಒಳ್ಳೆ ಬುದ್ಧಿವಂತ ನೀನು ಮಾತ್ರ. ಮತ್ತೆ ಹಾ ಹಾಗೆ ಮುಂದಕ್ಕೂ ಹಿಂದಕ್ಕೂ ಎರಡೂ ಬದಿಗೂ ಹೋಗ್ಲಿಕ್ಕೆ ಕಲಿಸಿದ್ದೇನೆ ಬುದ್ಧಿ. ಸರಿ, ನೀನು ಇನ್ನು ಮುಂದುವರಿಸು. ಮುಂದುವರಿಸ್ತೇನೆ. ಲಕ್ಷ್ಮಿಯೇ ಹೋಗುವನ ತರಾಡ ಮಗ ತರಾಡ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಶತ್ರುಹಗೆಗೆ ಸೇನಾಧಿಪತ್ಯವಯ್ಯ
ಸತಿಜಿ ಬೆಂಬಲಗೆ ಹೋಗಿದೆ ನುಡಿದ ರಂಗನಾಥ, ನೀನೇ ಕಾಪಾಡಬೇಕು. ಪುಣ್ಯವಾದ ಸೂರ್ಯವಂಶದಲ್ಲಿ ಜನಿಸಿದ ಶತ್ರುಘ್ನ ಮಗನೇ ನಾನು. ನನ್ನ ಅಗ್ರಜನಾದಂತಹ ಶ್ರೀರಾಮಚಂದ್ರನು 14 ವರ್ಷಗಳ ಕಾಲ ವನವಾಸ ಅನುಭವಿಸಿದ್ದ. ಆಗ ದುಷ್ಟನಾದ ರಾವಣನು ನಮ್ಮ ಮಾತೆಯಾದಂತಹ ಸೀತಾಮಾತೆಯನ್ನು ಕರೆದುಕೊಂಡು ಹೋಗಿದ್ದಾನೆ. ಶ್ರೀರಾಮನು ರಾವಣನನ್ನು ವಧಿಸಿ ಸೀತೆಯನ್ನು ಪಡೆದವನಿದ್ದಾನೆ. ಆದರೆ ಜನ್ಮತಃ ಬ್ರಾಹ್ಮಣನಾದಂತಹ ಆ ರಾವಣನನ್ನು ವಧಿಸಿದ ಕಾರಣ ಬ್ರಹ್ಮಹತ್ಯಾ ದೋಷ ಕಂಡು ಬಂದಿದೆ ಎಂದು ವಸಿಷ್ಠರು ಹೇಳಿದ್ದಾರೆ. ಅದಕ್ಕಾಗಿ ಅಶ್ವಮೇಧ ಯಾಗ ಮಾಡಬೇಕೆಂಬ ತೀರ್ಮಾನಕ್ಕೆ ಬಂದಿದ್ದೇವೆ. ಅಶ್ವಮೇಧ ಯಾಗದ ಅಶ್ವದ ಬೆಂಗಾವರಣ ಕೆಲಸವನ್ನು ನನ್ನ ಪಾಲಿಗೆ ದೊರಕಿ ಬಂದಿದೆ. ಅಶ್ವವನ್ನು ಶೃಂಗರಿಸಿ ಸೇನವನ್ನು ಕರೆದೊಯ್ದು ಮುಂದೆ ಹೋಗುತ್ತೇನಂತೆ. ಅಲ್ಲಿ ಬಂದ ರಾಜರನ್ನ ಕೈಯಿಂದ ಕಪ್ಪವನ್ನು ಪಡೆದದಾಯಿತು. ಯಾರು ಒಪ್ಪಲಿಲ್ಲವೋ ಅವರನ್ನು ಸೋಲಿಸಿ ಕಪ್ಪವನ್ನು ಪಡೆದಿದ್ದೇವೆ. ಇನ್ನು ಆ ದುರ್ಗ ಎಲ್ಲಿ ಹೋಗುತ್ತೇವೆ ಎಂದು ನೋಡೋಣ. ನೋಡುವಂತೆ ಇರುವಂತಹ ಸ್ಥಳ ಶಿವಾನುಗ್ರಹದಿಂದ ವಿರಾಜಿಸುತ್ತಿರುವಂತಹ ಜ್ಯೋತಿರ್ಮೇಧದ ಪುರದರಸ ಯಾರು ಅಂತ ಕೇಳಿದ್ದೀರಿ ಸ್ವಾಮಿ? ವೀರಮಣಿ ಹಾಗೆಂದುಕೊಳ್ಳಬಹುದು. ಬಂದ ಕಾರ್ಯ ಅನೇಕವಿದೆ ಲಾಲಿಸಬೇಕು.
ಶಾಂತಂ ಶಿವಾತ್ಮಾನಂ ಶಿವೋತ್ತಮಂ ಶಿವಮಾರ್ಗ ಪ್ರಣೇತಾರಂ ಪ್ರಣತೋಸ್ಮಿ ಸದಾಶಿವಂ. ಪರಮೇಶ್ವರನ ಪರಮ ಭಕ್ತ ಜ್ಯೋತಿರ್ಮೇಧದ ಗುರರಸ ವೀರಮಣಿ ಈ ಹೆಸರನ್ನು ಕೇಳುತ್ತಾ ಇದ್ರೆ ಪ್ರಜಾವರ್ಗದಲ್ಲಿ ಒಂದು ಸಂತೋಷ ಗೌರವದ ಮನೋಭಾವ. ಯಾಕೆಂತ ಕೇಳ್ತೀರಾ ಸ್ವಾಮಿ, ನಾನು ಮಾಡಿದ ಘನಕಾರ್ಯ ಅದೇನು ಅಂತ ಹೇಳುವುದಾದರೆ ಹೇಳಲೇಬೇಕಾದ್ದು ತಾನೆ. ಸಾಕ್ಷಾತ್ ಪರಮೇಶ್ವರನೇ ಮೆಚ್ಚಿಸಿ ನನ್ನ ಮನದೇವನನ್ನಾಗಿ ಮಾಡಿಕೊಂಡವನು. ಅಷ್ಟು ಮಾತ್ರವೇ, ಮಗಳಾದ ಇಕ್ಷುಮತಿಯನ್ನು ಆತನಿಗೆ ಕೊಟ್ಟು ವಿವಾಹ ಮಾಡಿ ಆತನನ್ನು ನನ್ನ ಮನೆ ಅಡಿಯನ್ನಾಗಿ ಕೂಡ ಸ್ವೀಕರಿಸಿದವನಿದ್ದೇನೆ. ಹಾಗಾದ್ರೆ ಇದು ನಾನು ಮಾಡಿದ ಘನಕಾರ್ಯವಲ್ಲವೇ? ಖಂಡಿತವಾಗಿ ಹೌದು. ಎಲ್ಲವೂ ಸಂತೋಷವನ್ನೇ ತಂದೆ ಸ್ವಾಮಿ. ಏನು ಕೆಲಸ ಇದ್ರೂ ಕೂಡ ಅದನ್ನೇ ಧ್ಯಾನಿಸಿ ಮುಂದುವರಿಯುವವರು. ಹಾಗಂತ ಇಂದು ಕೂಡ ನನ್ನ ಸಭೆಯನ್ನು ಹೇಳಿದ್ದೇನೆ. ಇನ್ನು ನನ್ನ ದಾಂಪತ್ಯ ಜೀವನದ ಬಗ್ಗೆ ಕೇಳ್ತೀರಾ? ದಾಂಪತ್ಯ ಜೀವನದ ಪ್ರತೀಕವಾಗಿ ಮುತ್ತು ರತ್ನಗಳಂತಿರುವ ಇಬ್ಬರು ಗಂಡು ಮಕ್ಕಳನ್ನು ಪಡೆದವನಿದ್ದೇನೆ. ರುಕ್ಮಾಂಗ ಶುಭಾಂಗ ಎಂಬ ನಾಮಧೇಯದಿಂದ ನಮ್ಮ ಅರಮನೆಯಲ್ಲಿ ಬೆಳೆಯುತ್ತಾ ಇರುವುದನ್ನು ಕಾಡುವಾಗ ಹೇಗೆ ಬಂದಿರ ವೀರರಾಗಿ ಶೂರರಾಗಿ ಪರಾಕ್ರಮಶಾಲಿಗಳಾಗಿ ಮೆರೆತಾ ಇರುವುದನ್ನು ಕಾಣುವಾಗ ತಂದೆಯಾದ ನನಗೆ ಬೇರೆ ಸಂತೋಷ ಉಂಟೆ? ಎಲ್ಲವೂ ಸಂತೋಷವನ್ನು ತಂದಿದೆ. ಅದೆಲ್ಲ ನಾನು ಯೋಚನೆ ಮಾಡುವುದು. ಯಾವತ್ತೂ ಕೂಡ ನನ್ನ ಕಣ್ಣ ಮುಂದೆ ಆಟವಾಡುತ್ತಿರುವಂತಹ ನನ್ನ ಮಕ್ಕಳು ಇಂದೇಕೆ ಕಣ್ಣಿಗೆ ಗೋಚರಿಸುತ್ತಿಲ್ಲ? ನನ್ನ ಕಣ್ಣುಗಳು ಅವರನ್ನೇ ಹುಡುಕುತ್ತಾ ಇವೆ. ಮಕ್ಕಳೇ, ಎಲ್ಲಿ ಹೋದಿರಿ? ಪಾವಕನು ಜ್ವಲಿ ಬಂತೆ ಕಾಮರು ಪಾವಕನು ಜ್ವಲಿ ಬಂತೆ ಕಾಮುದಿದಾವ ಪರಿಯೋ ಆವ ಗಡಿ ಗಡಿ ನಿಮ್ಮಯ ಭಾವ ಭಾವ ನೋಡಿ ವದನದೇ ಆಯ್ ಆಯ್ ನಮ್ಮ ಅರಮನೆಯ ಪರಿಸರದಲ್ಲಿ ಆಟವಾಡುತ್ತಿರುವವರು ನೀವು. ಆದ್ರೆ ಇವತ್ತು ಹಾಗಲ್ಲ. ನಾನು ಎಷ್ಟು ಕೂಗಿದ್ರು ನೀವು ಬಂದವರೆಲ್ಲ. ಮಕ್ಕಳೇ, ಎಲ್ಲಿಗೆ ಹೋದಿ? ಏನು ಮಾಡಿದ್ರಿ? ಏನನ್ನು ಕಾಣ್ತಾ ಇದ್ದೇನೆ. ನಿಮ್ಮಿರುವರ ಮುಖಾವಲೋಕನವನ್ನು ಮಾಡುವಾಗ ಏನೋ ಒಂದು ಚಿಂತೆ ನಿಮ್ಮನ್ನು ಕಾಡಿದಾಗಿದೆ. ಏನು ಅಣ್ಣ ತಮ್ಮಂದಿರು ನೀವು ಜಗಳ ಮಾಡಿಕೊಂಡ್ರೆ? ಹಾಗಂತ ನನ್ನ ಮಕ್ಕಳಲ್ಲ.
ಆದ್ರೂ ಕೂಡ ಏನೋ ಒಂದು ಚಿಂತೆಯ ಕಾರ್ಮೋಡ ನಿಮ್ಮ ಮುಖದಲ್ಲಿ ಗೋಚರವಾಗುತ್ತಾ ಇದೆ. ಇದು ತಂದೆಯಾಗಿ ನಾನು ಕೇಳ್ತಾ ಇದ್ದೇನೆ, ಮಕ್ಕಳೇ ಎಲ್ಲಿಗೆ ಹೋದ್ರಿ, ಏನಾಯಿತು ನನ್ನಲ್ಲಿ ಹೇಳಬಾರದು ಮಕ್ಕಳೇ. ಅನುಜನೊಡನೆಗೆ ಉಪವನಕ್ಕೆ ಹೋಗಿರೇನಾ ಉಪವನಕ್ಕೆ ಹೋಗಿರೆ ನಾನು ತಂದೆ ಕೇಳು ತಂದೆ ಕೇಳು ಪನೆಯೊಳ್ಳೆ ಕಣ ಬಿಟ್ಟ ಪುರಗವೈ ತಂದಿತು ಪನೆಯೊಳ್ಳೆ ಕಣ ಬಿಟ್ಟ ಪುರಗವೈ ತಂದಿತು ತಂದೆಗಳು ಅಪ್ಪಯ್ಯ ಅದು ನಿಮ್ಮ ನಿತ್ಯ ಕಾರ್ಯವಲ್ಲ ಮಕ್ಕಳೇ. ಆಗ ಅಲ್ಲಿಗೆ ಒಂದು ಕುದುರೆ ಆಗಮನಿಸಿತ್ತು. ನಮ್ಮ ಉದ್ಯಾನವನಕ್ಕೆ ಕುದುರೆ ಆಗಮನ ನಮ್ಮ ಉದ್ಯಾನವನ್ನು ಹಾಳು ಮಾಡಲು ಪ್ರಾರಂಭಿಸಿತ್ತು. ನೀವು ಸುಮ್ಮನಿದ್ರೆ ಮಕ್ಕಳೇ. ತುರಕದ ಹತ್ತಿರ ಹೋಗಿ ನೋಡಿದಾಗ ಅದರ ಹೆಣೆಯಲ್ಲಿ ಒಂದು ಲೇಖನವಿತ್ತು. ಲೇಖನ? ಆ ಲೇಖನದಲ್ಲಿ ಏನಿತ್ತು? ಬಲವಂತರೀಗ ಕಟ್ಟಿ ಕಾದುವುದಂತೆ ಕಟ್ಟಿ ಕಾದುವುದಂತೆ ಬಲಗಿದೆ ತಂದೆ ಕೇಳೋ ಬಲವಂತರಂತೆ ತಂದೆ ಕೇಳು ಬಲಹೀನರಿಗೆ ಪವ ಕೊಡರಂತು ಬಲದಿದೆ ತಂದೆಗೆ ಬಲವಂತರ ಈಗ ಕಟ್ಟಿ ಕಾದುವುದಂತೆ ತಂದೆ ಶಕ್ತಿವಂತರಲ್ಲದಿದ್ದರೆ ಶಕ್ತಿಹೀನರ ಕಪ್ಪಗೊಡುವುದೆಂದು ಬರೆದಿತ್ತು. ಕೊಡಬೇಕಂತೆ ಅವರಿಗೆ, ಹಾಗಂತದಲ್ಲಿ ಬರೆದಿತ್ತು.
ನೀವೇನು ಮಾಡಿದ್ರೆ ಮಕ್ಕಳೇ? ನಾವು ಅದನ್ನು ಕಟ್ಟಿ ಬಂದೆವು. ಕಟ್ಟಿ ಬಂದವರಿದ್ದೀರಿ. ಹಾಡಿರೆ ಶಾಬಾಷ್. ಕಂದ ಬಾಬು ನಿಮ್ಮನು ಪಡೆದಿರುವೆನು ಚಂದವಾಯಿತು ಹಯವಾಗ ಚಂದವಾಯಿತು ಹಯವಾಗ ನೀವೀಗ ಬಂದಿರಿದು ಉಳಿದೆಂಬೆವೋ ಕಂದಾಗ ಮಕ್ಕಳೇ, ನಮ್ಮ ಪುರಕ್ಕೆ ಆಗಮಿಸಿದ ಹಯವನ್ನು ನೀವಿಬ್ಬರು ಸೇರಿ ಕಟ್ಟಿದವರಿದ್ದಾರೆ. ಲೇಖನದಲ್ಲಿ ಏನು ಬರೆದಿತ್ತು? ಶಕ್ತಿ ಅಲ್ಲದವರು ಕಪ್ಪ ಕಾಣಿಕೆಯನ್ನು ಒಪ್ಪಿಸಬೇಕು. ಹಾಗಂತ ಬಂದದ್ದು ಯಾರ ಹಯವದು? ಶ್ರೀರಾಮನ ಹಯ ಅಲ್ವೇ? ಏನದರ ಉದ್ದೇಶ? ಅಶ್ವಮೇಧ ಯಾಗದ ಉದ್ದೇಶ. ಇದೇ ಸಂದರ್ಭಕ್ಕಾಗಿ ನಾವು ಕಾಯುತ್ತಾ ಇರುವುದು. ನಾವು ಅಂದುಕೊಂಡಂತಹ ದಿನಗಳು ಇನ್ನೇನು ಹತ್ತಿರದಲ್ಲೇ ಸಮೀಪಿಸುತ್ತಾ ಇದೆ. ಆದರೆ ಮಕ್ಕಳೇ, ನಾವು ತಿಳಿಯಬೇಕಾದದ್ದು ಇದರ ಹಿಂದೆ ಯಾರಿದ್ದಾರೆ? ನಮ್ಮ ಪುರವನ್ನು ಏನೋ ಪ್ರವೇಶಿಸಿದೆ. ಹಾಗಂತ ಈ ಸಂದರ್ಭಕ್ಕಾಗಿ ಕಾಯುತ್ತಾ ಇದ್ದವರು ನಾವು. ಹಾಗಲ್ಲ ನಾವು ಮಾಡಬೇಕಾದದ್ದು. ಈ ಹಯದ ಬೆಂಗಾವಲಿಗೆ ಬಂದವರು ಯಾರು? ಯಾರೇ ಆಗ್ಲಿ ನಮ್ಮ ಪುರಕ್ಕೆ ಅವರು ಬರಲೇಬೇಕು. ಹಾಗಾಗಿ ಅವರ ನಿರೀಕ್ಷೆಯಲ್ಲಿ ಸಕಲ ಸಿದ್ಧತೆಯಿಂದ ನಾವಿರಬೇಕು. ಆಗದೆ ಮಕ್ಕಳೇ, ಹೋಗೋಣ ಮತ್ತೆ ಹೋಗೋಣ. ಚಿತ್ತದಲ್ಲಿ ಚಂಚಲಿಸಿ ಚಾದರು ಶತ್ರುಘ್ನ ಬದಗೆಲಗಿ ಭಿನ್ನಯಿಸಿದರು ದೈನ್ಯದೊಳಿಯೇ. ನಮ್ಮ ದುರ್ಗವು ಎಲ್ಲಿ ಹೋಗಲೆಂದು ಕಾಣಲಾಗಿದೆ. ಅದು ಜ್ಯೋತಿರ್ಮಯದ ಪುರವನ್ನು ಸೇರಿ ಬಂದುಕೊಂಡು ಬಂದಿದೆ ಎಂಬ ವಿಷಯ ತಿಳಿದು ಬಂತು. ಅಲ್ಲಿಯ ರಾಜನಂತರ ವೀರಮಣಿಯು ಅತಿ ಪರಾಕ್ರಮಿಯು ಹಾಗೂ ಶಿವಭಕ್ತನ ಎಂಬ ವಿಷಯ ತಿಳಿದು ಬಂತಲ್ಲ. ಹೊರಟದ್ದು ನಾವು ರಾಮ ಕಾರ್ಯಕ್ಕೆ.
ಸಂಧಾನಿಸಬೇಕು. ಅದಕ್ಕೆ ಹನುಮಂತನೇ ಸೂಕ್ತ ವ್ಯಕ್ತಿ. ಎಲ್ಲಿದ್ದಾನೆ ಹನುಮ? ಬರಲಿಸಬೇಕು. ಬರಲೆಂದು ಆಜ್ಞೆ ಆಯ್ತಲ್ಲ? ಹೌದು ಸ್ವಾಮಿ, ನನ್ನಿಂದ ಏನಾಗಬೇಕು ತಿಳಿಸುವೆಯಾ? ಆಂಜನೇಯ ಮರುದಾಸುದಯ ಬಾಯ ಬಾಗಿ ಮರುದಸುತ ಬಾಯ ಚತುರ ನೀನಗೆ ಚತುರ ನೀನಗೆ ತೆರಳು ಸಂಧಾನಕ್ಕೆ ತೆರಳು ಸಂಧಾನಕ್ಕೆ ನೃಪನೊಡನ ನೃಪನೊಡನೆ ಅರುಹು ತುರಗವ ಬಿಟ್ಟು ಕಪ್ಪವ ಈಯದಿರಲವನೋ ತುರಗವ ಬಿಟ್ಟು ಕಪ್ಪವ ಈಯದಿರಲವ ತರುವಿಗೆ ಸೇನೆಯ ತರುವಿಗೆ ಬಂಧು ಬಾಂಧವ ತರಳರೊಡಗೂಡುತ್ತಾಗ ಬಂಧು ಬಾಂಧವ ತರಳರೊಡಗೂಡುತ್ತಾಯ ಶೈಲಿ ಪುರಗೆ ಭೋಮರೆ ಶೈಲಿ ಪುರಗೆ ಭೋಮರೆ ಪೊರಡು ದುರಕೆಂದೆನುತ ಪೀಳಿಂದ ಮರುದ ಸುದಯ ಬಾಯ ಬಾಯ ಅವನು ಬಹಳ ಪರಾಕ್ರಮಿಯು, ಶಿವಭಕ್ತನೂ ಆಗುವ ವಿಷಯ ತಿಳಿದು ಬಂದಿದೆ. ಆದರೆ ಮೊದಲು ರಾಜಧರ್ಮದಂತೆ ಅವನೊಂದಿಗೆ ಸಂಧಾನ ಮಾಡಬೇಕು ಎಂಬ ನಿರ್ಣಯಕ್ಕೆ ಬಂದಿದ್ದೇನೆ. ಆ ವಿಷಯದಲ್ಲಿ ನೀನೇ ಸೂಕ್ತ ಜನ ಎಂದು ತಿಳಿದು ಬಂತು. ಆದುದರಿಂದ ನೀನು ವೀರಮಣಿಯಲ್ಲಿ ತೆರಳಿ ಕಪ್ಪ ಕಾಣಿಕೆಯನ್ನು ಕೊಟ್ಟು ಕುದುರೆಯನ್ನು ಬಿಡುಗಡೆ ಮಾಡಲಿಕ್ಕೆ ಹೇಳು ಸ್ವಾಮಿ. ಇಲ್ಲದಿದ್ದರೆ ಶೈವಿನಿಪುರಕ್ಕೆ ಸಿದ್ಧವಾಗಲು ಹೇಳುವ. ಕುದುರೆ ಕಟ್ಟಿದವರಿಗೆ ಬದುಕಿನ ಭಿಕ್ಷೆ ಕೊಡುವುದು ಅತ್ಯಂತ ಔದಾರ್ಯದ ವಿಚಾರ. ಅದರಲ್ಲಿಯೂ ಈ ಸಂಧಾನಕ್ಕೆ ಹೋಗುವ ಅವಕಾಶವನ್ನು ನನಗೆ ಕೊಟ್ಟಿದ್ದೀರಿ. ಹೌದು. ಹಾಗಾಗಿ ರಾಮ ಕೃಪೆ ನಿಮ್ಮ ದಯೆ ಎಂದು ಭಾವಿಸುತ್ತೇನೆ. ಕೈ ಮುಗಿಯುತ್ತೇನೆ, ತಲೆ ತಗ್ಗಿಸುತ್ತೇನೆ. ಅಸ್ತು ಅಸ್ತೆಲೆ ಮಾರುತಿ ಶತ್ರುಘ್ನ ಪದದಡಿಗವಿಗಮಿಸಿ ವಂದಿಸಿ ಜವದಿಂ ಪೊರಡಯದ ಶ್ರೀರಾಮ ಭಜನೆ
ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಸೀತಾ ಜಯ ರಾಮ ರಘುಕುಲ ಭೀಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಶ್ರೀರಾಮ ಸೀತಾರಾಮ ಜಯ ಜಯ ರಾಮ ಜಯ ರಾಮ ಪ್ರವೇಶ ಮಾಡಿದ್ದೇನೆ. ನನ್ನನ್ನು ಮಾತನಾಡಿಸುವವರು ಇಲ್ಲಿ ಯಾರು ಕಾಣುತ್ತಿಲ್ಲ. ಕುಳಿತುಕೊಳ್ಳಬೇಕಲ್ಲ, ಏನು ಮಾಡುವುದು? ರಾಮಸ್ಮರಣೆಯನ್ನೇ ಮಾಡುತ್ತಾ ಧರಣಿ ಬಾಲಕನಿಗೆ ಸಮವಾಗುವಲ್ಲಿ ಅದೋ ಅಲ್ಲಿ ಎತ್ತರದಲ್ಲಿ ನನ್ನ ಬಾಲವನ್ನೇ ವಿಸ್ತರಿಸಿ ಸುರುಳಿಸಿ ಆಸನವನ್ನಾಗಿ ಮಾಡಿ ಏರುತ್ತೇನೆ ಅಂತೆ. ಮದಮುಖರು ನೀವುಗಳು. ಮದಮುಖರು ನೀವೀಗಲು ಆಗೈ ಆಯ್ ಆಯ್ ಅಧಿಕ ನಶ್ವವ ಪಿಡಿದಿರೆ ಅಧಿಕ ನಶ್ವವ ಪಿಡಿದಿರೆ ಬರಿದೇಗೆ ಕದನ ಕಾರಣರಾದಿರೆ ಬರಿದೇಗೆ ಕದನ ಕಾರಣರಾದಿರೆ ಮದಮುಖರು ನೀವು ಮದಮುಖರು ನೀವು ಯಜ್ಞದ ತುರಗವನ್ನು ಬಂಧಿಸಿದ್ರಲ್ಲ, 14 ಲೋಕಗಳಲ್ಲಿ ಶ್ರೇಷ್ಠನೆನಿಸಿಕೊಂಡ ಶ್ರೀರಾಮಚಂದ್ರನ ಯಜ್ಞದ ತುರಗವನ್ನು ಬಂಧಿಸಿದ ಕಾರಣ ನೀವೇ ಮದಮುಖರು, ತಿಳಿಯಿತೆ?
ನನ್ನ ಪುರಕ್ಕೆ ಆದ ಆವಾಗಿನಿಂದ ಗಮನಿಸುತ್ತಲೇ ಇದ್ದೇನೆ. ಏನನ್ನು? ನಿಲ್ಲದಾದ ರೀತಿಯಲ್ಲಿ ನೀನು ವರ್ತಿಸುತ್ತಾ ಇರುವೆ. ಹೌದು. ಮೊದಲು ಒಂದು ವಿಚಾರವನ್ನು ತಿಳಿದುಕೊಳ್ಳಬೇಕು. ಏನು? ಏನು ಮಲ್ಲಯ್ಯ, ನಾವು ಬಂದದ್ದು ಎಲ್ಲಿಗೆ, ಅಲ್ಲಿ ಯಾರಿದ್ದಾರೆ, ಅಲ್ಲಿ ಶಿಷ್ಟಾಚಾರ ಏನೆಂಬುದನ್ನು ನೀವು ತಿಳಿದುಕೊಳ್ಬೇಕಿತ್ತು. ಅದಲ್ಲ, ಎಲ್ಲವನ್ನು ಮರೆತು ನೀನು ನಿನ್ನದೇ ಆದ ರೀತಿಯಲ್ಲಿ ವರ್ತಿಸುತ್ತಾ ಇರುವೆ. ಹೌದು. ಹಾಗಂತ ನನ್ನ ಮಕ್ಕಳು ನಿನ್ನನ್ನು ಪ್ರಶ್ನೆಯನ್ನು ಆಡಿದ್ರೆ ನೀನು ಏನಾಡಿದೆ? ಮದಮುಖರು. ಇಷ್ಟೆಲ್ಲ ಗೊತ್ತಿರುವವನು ನೀ ಇಷ್ಟೆಲ್ಲ ಪ್ರಲಾಪಗಳನ್ನು ಮಾಡುವಾಗ ನೀ ಅತಿ ಅಲ್ಪನೆಂದು ನಿನಗೆ ಭಾವಿಸ್ಲಿಲ್ವೇನು? ಏನು? ಬಿಡು. ಹಾಗಂತ ಇದು ವೀರಮಣಿ ಆಸ್ಥಾನ. ಇಲ್ಲಿ ತನ್ನದೇ ಆದ ಶಿಷ್ಟಾಚಾರವನ್ನು ಯಾವತ್ತೂ ಪಾಲಿಸಲಾಗುತ್ತಾ ಇದೆ. ಹಾಗಂತ ನೀನು ಇವಾಗ ಆಡಿದ್ದು ಯಾರ ಬಗ್ಗೆ? ರಾಮನ ಬಗ್ಗೆ. ಏನು ಆಡಿದ? ನಿನ್ನ ರಾಮನ ಬಗ್ಗೆ. ಏನು ನಿನ್ನ ರಾಮನ ಬಗ್ಗೆ ನಾವು ತಿಳಿದವರೇ, ನಾವು ತಿಳಿದವರಿದ್ದೇವೆ. ಏನು ಆಡ್ತಾ ಇದ್ದೆ? ನಿನ್ನ ರಾಮ ವೀರ ಕಲಿ ಶೂರ ಎಂಬುದಾಗಿ ನಾವು ತಿಳಿದವರಿದ್ದೇವೆ. ಹಾಗಂತ ಅದನ್ನು ನಾನೇ ಮೊದಲು ಮಾತಾಡಿದ್ರೆ ತಪ್ಪಾಗ್ತದೆ. ಹಾಗಾಗಿ ಮೊದಲು ನಿನ್ನ ಬಾಯಿಯಿಂದಲೇ ನಿನ್ನ ರಾಮ ಜಪವನ್ನು ಕೇಳುವ ಬಳಿಕ ಅದಕ್ಕೆ ಉತ್ತರವನ್ನು ನಾನು ಕೊಡುತ್ತೇನೆ. ನಿನ್ನ ರಾಮ ಮಾಡಿದ ಘನ ಕಾರ್ಯವಾದರೂ ಏಲಯ್ಯದು. ಕಲಿಗವ ಕಾಲಂತ ಕಣ್ಣ ಕಣ್ಣಗೆ ಬಲಿಯುತ್ತ 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 ಸೇತುವೆಯ ರಾಮನನ್ನು ಸಾಮಾನ್ಯನೆಂದು ತಿಳಿದೆಯಾ? ಮತ್ತಿನ್ನೇನು, ನೀನು ಆಗ್ಲೇ ಆಡಿದ್ಯಲ್ಲ ರಾಮನ ಗುಣಗಾನವನ್ನು. ಕೇವಲ ಸಾಮಾನ್ಯ ಕಪಿಗಳನ್ನು ಸೇರಿಸಿಕೊಂಡು ಲಂಕೆಗೆ ಸೇತುವೆಯನ್ನು ಬಿಗಿದಿದ್ದಾನೆ. ಅಷ್ಟು ಮಾತ್ರ? ಅಷ್ಟು ಮಾತ್ರವಲ್ಲ, ಮತ್ತೆ ರಾವಣ, ಕುಂಭಕರ್ಣ ಮುಂತಾದವರನ್ನು ಕೊಂದು ದುಷ್ಟರ ನಿಗ್ರಹ ಮಾಡಿದ್ದಾನೆ. ತಿಳಿಯಿತೆ? ಇಷ್ಟೇ? ಹೌದು. ಇಷ್ಟೇ ನಿನಗೆ ನಿನ್ನ ರಾಮನ ಬಗ್ಗೆ ಗೊತ್ತಿರುವುದು? ಇದಕ್ಕಿಂತ ಬೇರೆ ಏನು ಬೇಕು? ನಾನು ಹೇಳುವುದನ್ನು ಕೇಳುವಯಾ? ಏನು? ದಶಕಂಠ
ತೊರೆದುಳೆ ನಾಚಿಕೆಯ ಆಂಜನೇಯ, ನೀನು ಇಲ್ಲಿಂದ ಪ್ರಾರಂಭ ಮಾಡಿದ್ದು ರಾವಣ ಕುಂಭಕರ್ಣರಿಂದ ಪ್ರಾರಂಭ ಮಾಡಿದ್ದು. ಹೌದು. ಅದಕ್ಕಿಂತ ಮೊದಲಿನ ಕಥೆಯನ್ನು ನೀನು ಮರೆತು ಹೋದ ಹಾಗೆ ಇವತ್ತಿನಲ್ಲಿ ನನಗೆ ಗೋಚರವಾಗುತ್ತಾ ಇದೆ. ಏನು? ಯಾಕೆ ಬಲ್ಲಯ್ಯ? ದಶಕಂಠ ರಾವಣ ಅಂದು ಮಾಡಿದಾದ್ರೆ ಏನು? ಏನು? ಆತನ ಮಡದಿಯನ್ನು ಹೊತ್ತುಕೊಂಡು ಹೋಗ್ಲಿಲ್ವೇ? ಅವನ ಆಶ್ರಮದಲ್ಲಿ ಇಡ್ಲಿಲ್ವೇ? ನಿನ್ನ ರಾಮ ಮಾಡಿದಾದ್ರೆ ಏನು? ನಿಮ್ಮೆಲ್ಲರ ಸಹಾಯದಿಂದ ಮತ್ತೆ ಲಂಕೆಗೆ ತೆರಳಿ ಅವನ ಮಡದಿಯನ್ನು ಪುನಃ ಕರೆದುಕೊಂಡು ಬಂದು ಇಡೀ ಭೂಮಿಯಲ್ಲಿ ಆಡಿಕೊಳ್ಳುವಂತಹ ಮಾತನ್ನು ಕೇಳಿಸಿಕೊಳ್ಳಿಲ್ವೇ? ಏನನ್ನು? ಹಾಗಂತ ಅವಳು ಶುದ್ಧಳೆ ಅಥವಾ ಪರಿಶುದ್ಧಳೆ ಎಂಬುದನ್ನು ಅವನು ಪರೀಕ್ಷೆ ಮಾಡಿದ್ದಾನೆ. ಇಲ್ಲ ತಾನೆ? ಮತ್ತಿನ್ನೇನು ನಿನ್ನ ರಾಮನ ಗುಣಗಾನ ನೀನು ಏನು ಮಾಡ್ತಾ ಇದ್ದಿ? ನಿನ್ನ ರಾಮ ಮರ್ಯಾದ ಪುರುಷೋತ್ತಮ, ಆದರೆ ಒಂದು ಕ್ಷಣಕ್ಕೆ ಇಡೀ ಪ್ರಪಂಚವೇ ನಗಾಡುವಂತ ಕೆಲಸ ಮಾಡಿದ್ದಾನೆ. ಹಾಗಂತ ಬಿಡು ಬಿಡು, ನನ್ನ ಹರನ ನೀನು ಕೂಡ ಒಪ್ಪಿಕೊಳ್ಳಬೇಕಾಗ್ತದೆ. ಹಾಗಂತ ರಾಮನ ಗುಣಗಾನವನ್ನು ಬಿಡು. ಇನ್ನೇನಾದ ಅವನ ಬಗ್ಗೆ ಹೇಳಿಕೊಂಡು ನಿನಗೆ? ಎಲ್ಲ ಮೂರ್ಖನೇ. ಏನು? ಯಾವಾಗ ನುಡಿವೆ ಮೂರ್ಖನೇ ಮೂಢನೇ ನೋಡಿವೆ ಮೂರ್ಖನೇ, ಯಾತಕ್ಕೆ ನೋಡಿವೆ ಮೂರ್ಖನೇ. ಲೋಕಮಾತೆ ಸೀತೆ ಭುವನ ಖ್ಯಾತೆ ಆದಿಶಕ್ತಿ ಮೂಢನೆ ಸೀತಮಾತೆ ಭುವನ ಖ್ಯಾತೆ ಲೋಕಮಾತೆ ಶಕ್ತಿ ಮೂಢನೆ. ಯಾತಕ್ಕೆ ನೋಡಿವೆ ಮೂರ್ಖನೇ, ಲೋಕಮಾತೆ ಸೀತೆ ಭುವನ ಖ್ಯಾತೆ ಆದಿಶಕ್ತಿ ಮೂಢನೆ. ಮೂಲ ಪ್ರಕೃತಿ ಒಳದೆಸೆಯರೇ, ಮೂಲ ಪ್ರಕೃತಿ ಒಳದೆಸೆಯರೇ, ನಿರ್ನಾಮ ಕೈವ ಕಳರ ನೆವನರಿಯೇ, ಕಳರ ನಿರ್ಮೂಲ ಕೈವ ನೆವನರಿಯೇ. ತಾಳಿ ರಾಮಾವತಾರ ಮೂಲ ಪುರುಷ ವಿಶ್ವಮೂರ್ತಿ, ಕೂಳದನು ಜಾರವಿದು ಯತ್ನಿ ಬಾಲದೊಳಗೆ ಬಲಗೀತ. ಯಾತಕ್ಕೆಂತು ನುಡಿವೆ ಮೂರ್ಖನೇ ಮೂಢನೆ, ಯಾತಕ್ಕೆಂತು ನುಡಿವೆ ಮೂರ್ಖನೇ. ಅಯ್ಯ ವೀರಮಣಿ, ಏನಯ್ಯ? ಸೀತಾಮಾತೆ ರಾಮನನ್ನು ಸಾಮಾನ್ಯನೆಂದು ತಿಳಿಯಬೇಡ. ನಿನ್ನ ಪ್ರಕಾರ ಅವರು ನಿನಗೆ ಏನಾಗ್ಬೇಕು ಹೇಳು ನೋಡುವುದಲ್ಲ. ಸೀತಾಮಾತೆಯು ಭೂಮಾತೆ, ಆದಿಶಕ್ತಿ, ಅವಳೇ ಮೂಲ ಪ್ರಕೃತಿ. ಹೌದೇ? ಅಷ್ಟು ಮಾತ್ರವಲ್ಲ, ಹ. ಶ್ರೀರಾಮನು ಅಗ್ನಿ ಪರೀಕ್ಷೆ ಮಾಡಿದ ಮೂಲಕವೇ ಅವಳು ಪರಿಶುದ್ಧಳು ಎಂದು ತಿಳಿದ ಬಳಿಕವೇ ಅವಳನ್ನು ಪಡೆದುಕೊಂಡಿದ್ದಾನೆ. ಇದೆಲ್ಲ ಹೇಳಿದ್ರೆ ನಿನಗೆ ತಿಳಿಯದು. ಮತ್ತೆ ನಾನು ಬೇಕಂತಲೇ ಬಂದದ್ದಲ್ಲ, ಮತ್ತೆ? ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ದಾರಿ ಮಾಡಿಕೊಡ್ಬೇಕು. ನೀನು ದಾರಿ ತಪ್ಪಿ ಬಂದದ್ದು. ಹ. ನಾನು ಆಡುದನ್ನು ಕೇಳಿದ್ಯಾ? ಹ. ನೀನು ಯಾರ ಬಗ್ಗೆ ಆಡಿದ್ಯ?
ಮಗನು ಹರದು ಬ್ರಹ್ಮಾಂಡ ಕೊಡೆಯವ ಇವನ ಬಿಟ್ಟಿರಲು ವಿಶ್ವಮೂರ್ತಿ ಬರ್ಗನು ಗಿರಿಜೆ ಮೂಲ ಪ್ರಕೃತಿ ಜಾತಿ ಪುರುಷ ಚಂದ್ರಚೂಡ ಗಿರಿಜೆ ಮೂಲ ಪ್ರಕೃತಿ ಆದಿ ಪುರುಷ ಚಂದ್ರಚೂಡ ಗಿರಿಜೆ ಮೂಲ ಪ್ರಕೃತಿ ಆದಿ ಪುರುಷ ಚಂದ್ರಚೂಡ ಗಂಗಾಧರನು ಎಂಬ ಪುರದೊಡಿರುವನು ಅಯ್ಯ ಮಂಗವೇ, ಈ ಹೊತ್ತಿನಲ್ಲಿ ನಿನ್ನ ಹಾಗೆ ಕರಿಬೇಕಾಗ್ತದೆ. ಯಾಕೆ ಬಲ್ಲೆಯ್ಯ, ಯಾವುದೇ ಕಾರಣಕ್ಕೂ ನೀನು ಸೀತಾರಾಮರನ್ನು ಬಿಟ್ಟು ಕೊಡುವ ಹಾಗೆ ನನಗೆ ಕಾಣಿಸುತ್ತಾ ಇಲ್ಲ. ಆದ್ರೂ ನೀನು ಸ್ವಲ್ಪ ತಿಳಿದದ್ದು ಕಡಿಮೆ ಆಯ್ತು. ಏನು ಬ್ರಹ್ಮಾಂಡದೊಡೆಯ ಹರನ ಬಗ್ಗೆ ನೀನು ಕೇಳಿದ್ಯಾ? ಹೇಳಿದ್ದೇನೆ. ಆ ಹೆಸರಲ್ಲೇ ಗೋಚರವಾಗ್ತದೆ. ಏನಂತ? ಬ್ರಹ್ಮಾಂಡಕ್ಕೆ ಒಡೆಯ. ನಿನ್ನ ಪ್ರಕಾರ ನೀನು ಏನಾಡಿದ್ದು? ಸೀತಾರಾಮರೇ ಜಗತ್ತಿಗೆ ಮಾತಪಿತರು. ಹಾಗಲ್ವ ಅದು? ನೀತಿಯಲ್ಲಿ ನೀನು ಕೇಳಿಲ್ವೇ? ಜಗದೇಕ ಮಾತಪಿತರು ಯಾರು ಅಂತ ಕೇಳಿದ್ರೆ ಪಾರ್ವತಿ ಪರಮೇಶ್ವರರು. ಹಾಗಂತ ನೀನು ತಿಳಿದದ್ದು ಕಡಿಮೆ ಆಯ್ತು ತಾನೆ? ನೀನು ಎಲ್ಲವನ್ನು ತಿಳಿದುಕೊಂಡು ಇಲ್ಲಿಗೆ ಬರ್ಬೇಕಿತ್ತು. ಅದಕ್ಕೆ ನಾನು ಮೊದಲಾಡಿದ್ದು ಏನಂತ, ನೀನು ಮೊದಲಾಡು, ಬಳಿಕ ನಾನು ನಿನಗೆ ಉತ್ತರವನ್ನು ಕೊಡ್ತೇನೆ ಅಂತ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀನು ಹೇಳುವಂತಹ ಸೀತಾರಾಮರನ್ನು ಒಪ್ಪಿಕೊಳ್ಳಿಕ್ಕೆ ಆಗುದಿಲ್ಲ. ನಿನಗೊಂದು ನೀತಿಯ ಮಾತನ್ನು ಹೇಳಬೇಕಾ? ಬಂದ ಆವಾಗನಿಂದ ನೋಡುತ್ತಾರೆ ಗಮನಿಸ್ತಾ ಇದ್ದೇನೆ. ರಾಮ 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 ಅಂತ ಹೇಳ್ತಿದ್ದೆ. ಬಿಡಯ್ಯದು. ನಾನೊಂದು ಹೇಳಬೇಕಾ? ಹರ 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 ಶಂಭೋ ಮಹಾದೇವ ಅಂತ ಹೇಳು. ನೀನು ಏನು ಮನಸ್ಸಲ್ಲಿ ಅಂದ್ಕೊಳ್ತಿ ಅದೆಲ್ಲ ನಡೀತದೆ. ಬಿಡುವ ಬಿಡುವ ಅದೆಲ್ಲ ಬಿಡುವ. ಕೇಳ್ತಾ ಇದ್ದೇನೆ, ನೀನು ಇಲ್ಲಿಗೆ ಬಂದ ಉದ್ದೇಶವೇನು ಅದನ್ನು ಮೊದಲು ಹೇಳು, ಮತ್ತೆ ಮುಂದುವರಿಸುವ. ತರಣಿ ವಂಶ ಪ್ರದೀಪ ರಾಮನ ತುರಗವನು ಬಿಟ್ಟೀಗ ಕರವನರ್ಪಿದ ಶತ್ರುಗನಿಗೆ ತರಣಿ ವಂಶ ಪ್ರದೀಪ ರಾಮನ ತುರಗವನು ಬಿಟ್ಟೀಗ ಬೇಗ ಕರವನರ್ಪಿದು ಶತ್ರುಗನಿಗೆ ತುರಗವನು ಬಿಟ್ಟೀಗ ತರಣಿ ವಂಶ ಪ್ರದೀಪ ರಾಮನ ತುರಗವನು ಬಿಟ್ಟೀಗ ಶತ್ರುಗ ಕೊನೆಯದಾಗಿ ಹೇಳುತ್ತಿದ್ದೇನೆ, ಶ್ರೀರಾಮನ ಯಜ್ಞದ ತುರಗವನ್ನು ಬಿಟ್ಟು ಶರಣಾಗು, ಕಪ್ಪವನ್ನು ಕೊಡು, ಇಲ್ಲವಾದರೆ ಸಾಯಲು ಸಿದ್ಧ ನಾನು. ಇದೇನು ಮಾಡದಿದ್ರೆ ನೀನೇನು ಮಾಡ್ತಿ? ಏನು ಮಾಡ್ತೀಯ ನೀನು? ಎಷ್ಟೋ ನೀಚ ಮಾತುಗಳನ್ನಾಡಿ ನೀನು ಕೇಳುವಲ್ಲ. ಹಾಗಂತ ನಿಮ್ಮ ಹಯ
ನಮ್ಮ ಪುರವನ್ನು ಪ್ರವೇಶ ಮಾಡಿದ್ದಾಗಿದೆ. ಅದನ್ನು ನಮ್ಮ ಮಕ್ಕಳು ಕಟ್ಟಿದವರಿದ್ದಾರೆ. ಹಾಗಂತ ಯಾವುದೇ ಕಾರಣಕ್ಕೂ ಜ್ಯೋತಿರ್ಮೇಧಪುರದವರು ಪರಾಕ್ರಮಶಾಲಿಗಳಲ್ಲ ಎನ್ನುವುದನ್ನು ತೋರಿಸಲಿಕ್ಕೆ ನಾವು ಯಾರು ಸಿದ್ಧರಿಲ್ಲ. ನೀನು ಕೊನೆದಾಗಿ ಆಡಿದ್ದೇನೋ, ಕುದುರೆಯನ್ನು ಬಿಡು, ಕಪ್ಪವನ್ನು ಕೊಡು, ಇಲ್ಲದಿದ್ರೆ ಏನ್ ಮಾಡ್ತಿ ಹೇಳು. ನಿನಗೆ ತಕ್ಕವಾದ ಮದ್ದನ್ನು ಅರಿತಿದ್ದೇನೆ. ಶ್ರೀರಾಮಚಂದ್ರನು ನನಗೆ ಇಲ್ಲಿಗೆ ಸಂಧಾನಕ್ಕೆಂದು ಕರೆಸಿದ್ದಾನೆ. ಅದೆಲ್ಲ ನಾನು ಹೇಳಿದ್ದು. ಅವನು ಹೇಳದೆ ಬೇರೆ ಏನು ಮಾಡುವುದಿಲ್ಲ. ಮತ್ತೆ ಅವನು ಹೇಳದೆ ಬೇರೆ ಏನು ಮಾಡುವುದಿಲ್ಲ. ಏನು ಮಾಡಿಕೆ ಆಗ್ತದೆ ನಾನು ಕೇಳುತ್ತಿಲ್ಲ. ನಾನು ಹೇಳುತ್ತಿದ್ದೇನೆ, ಸರಿಯಾಗಿ ಕೇಳು. ಏನು ನಾನು ಅವನಲ್ಲಿಗೆ ಹೋಗಿ ಅಪ್ಪಣೆ ಪಡೆದುಕೊಂಡು ಬರುವವರೆಗೆ ನಿನ್ನನ್ನು ನೀನು ಉಳಿಸಲು ಸಾಧ್ಯವಾದರೆ ಉಳಿಸಿ. ಮುಂದಿನದನ್ನು ರಣಕ್ಷೇತ್ರದಲ್ಲಿ ನೋಡೋಣ. ಈ ಮಂಗ ಜಾತಿಯಲ್ಲಿ ಮಾತಾಡಿದ್ದು ಮಾತಾಡೋದಿಷ್ಟು ಅವರಿಗೆ ನಾವೇ ಹೇಳಿದ ಅರ್ಥ ಆಗ್ತದೆ. ನೋಡೋಣವಂತೆ ಅಲ್ಲಿಗೆ ಹೋಗಿ ಬರ್ತಾನೆ ಅಂತ ನೋಡೋಣ ಮುಂದೆ ಏನಾಗ್ತದೆ ಅಂತ
ಅರೆ ಕ್ಷಣಕ್ಕೆ ಹಾ. ನಿನ್ನ ಸೈನ್ಯವನ್ನು ತಡೆದು ನಿಲ್ಲಿಸಿದವನಿದ್ದೇನೆ. ಹಾ. ಯಾಕೆಂತ ಕೇಳ್ತೀಯ? ಯಾಕೆ? ಈ ಹೊತ್ತಿನಲ್ಲಿ ಹಾ. ರಣಕ್ಷೇತ್ರದಲ್ಲಿ ನನ್ನ ಮಕ್ಕಳು ಬಯರು ಹಾ. ಮಡಿದು ಹೋಗಿದ್ದಾರೆ. ಹಾಗಂತ ಮಕ್ಕಳ ಮರಣದಿಂದ ಸ್ಫೂರ್ತಿ ಪಡೆದು ಹುಟ್ಟಿದೆದ್ದು ನಿನ್ನ ಬಾಣಗಳನ್ನು ಕತ್ತರಿಸುತ್ತಾ ಇಲ್ಲಿವರೆಗೆ ಮುಂದುವರಿದು ಬಂದಿದ್ದೇನೆ. ಯಾಕೆಂತ ಕೇಳ್ತೀಯ? ಯಾಕೆ? ನನ್ನ ಮಕ್ಕಳ ಸಮಾಧಿಯ ಮೇಲೆ ನನ್ನ ವಿಜಯದ ಪತಾಕೆಯನ್ನು ನಾನು ನೆಡುವವನಿದ್ದೇನೆ. ಹಾ. ಆ ಅವಕಾಶಕ್ಕಾಗಿ ಕಾಯುತ್ತಾ ಇದ್ದೇನೆ. ಶತ್ರುಘ್ನ, ಈ ಹಿಂದೆ ನೀನು ಎಷ್ಟೋ ರಾಜರುಗಳನ್ನು ಸೋಲಿಸಿರಬಹುದು, ಹೌದು. ಅವರನ್ನು ಗೆದ್ದಿರಬಹುದು. ಹಾ. ಹಾಗಂತ ಇಂದು ನೀನು ಇಲ್ಲಿಗೆ ಬಂದದ್ದು ಎಲ್ಲಿಗೆ ಅಂತ ಗೊತ್ತು ನಿನಗೆ? ಜ್ಯೋತಿರ್ಮಯದಪುರ. ಹೌದಲ್ಲ? ಹಾ. ವೀರಮಣಿ ಆಶ್ರಮವಿದು. ಹಾ. ವೀರಮಣಿ ಏನು ಸಾಮಾನ್ಯ ಎಂದು ಭಾವಿಸಿದೆಯಾ? ಹಾ. ಏನು ಒಂದು ಬಡ ಬಾಲಕನೆಂದು ಭಾವಿಸಿದೆಯಾ? ಹಾ. ಇದೋ ಸರಿಯಾಗಿ ತಿಳಿದುಕೋ. ನಿಮ್ಮ ಸೂರ್ಯ ವಂಶದಿಂದ ಸ್ಥಾಪಿಸಲ್ಪಟ್ಟಂತಹ ವಿಜಯ ಪತ್ರಿಕೆಗೆ ನಾನೊಬ್ಬ ಬರಸಿಡಲಾಗಿದ್ದೇನೆ. ಇದೋ ಸರಿಯಾಗಿ ಇನ್ನೊಮ್ಮೆ ತಿಳಿದುಕೊಳ್ಬೇಕು. ಏನು ಗೊತ್ತುಂಟಾ? ಈ ಹೊತ್ತಿನಲ್ಲಿ ನಿನ್ನನ್ನು ಯುದ್ಧದಲ್ಲಿ ಸೋಲಿಸಿ ಸೂರ್ಯ ವಂಶ ಗರ್ಭಪಹಾರಕನೆಂದು ನಗಲ್ತೆಯನ್ನು ನಾನು ಪಡೆಯಲಿಕ್ಕಿದ್ದೇನೆ. ನೀನಲ್ವೋ? ನೀವು ತಿಳಿದುಕೊಂಡಿದ್ದೀರಲ್ಲ ಏನಂತ? ಸರ್ವೋಚ್ಚ ವ್ಯಕ್ತಿ ಶ್ರೀರಾಮ ಎನ್ನುವ ಹಾಗೆ ಅವನನ್ನು ಮೊದಲು ಕಳಿಸು. ಅದಕ್ಕಿಂತ ಮೊದಲು ನಿನ್ನಲ್ಲಿ ಹೋರಾಟ. ಹಾಗಾಗಿ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ಹಿಂದೆ ಹೋದ್ರೆ ಲೇಸು, ಇಲ್ಲದಿದ್ರೆ ವೀರಮಣಿಯ ಮುಚ್ಚುವಾಯ್. ಶ್ರೀರಾಮನ ಕರುಣೆ ನನ್ನ ಮೇಲಿದ್ದರೆ ನಿನ್ನನ್ನು ಈ ಕ್ಷಣದ ವಹಿಸಿ ಬಿಡಬೇಕು. ನಿನಗೆ ಬದುಕಬೇಕೆಂಬ ಆಸೆ ಇದ್ದರೆ ತುರಗವನ್ನು ಬಿಡು, ಕಾಪವನ್ನು ಕೊಡು. ಇಲ್ಲದಿದ್ದರೆ ನಿನ್ನ ಶಿರ ಕಡಿದೆನು. ಶತ್ರುಘ್ನ, ಸಾಕು ಮಾಡು ನಿನ್ನ ದರ್ಪದ ಮಾತುಗಳನ್ನು. ಹಾಗಂತ ನೀನು ಈ ಹೊತ್ತಲ್ಲಿ ಮಾಡ್ತಾ ಇರುವುದಾದ್ರೇನು? ಬಲವಂತದಿಂದ ನಿನ್ನ ಶ್ರೀರಾಮನನ್ನು ದೈವತ ಸ್ಥಾನಕ್ಕೆ ಏರಿಸ್ತಾ ಇದ್ದಿ. ಹಾಗಂತ ಅವನು ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ವೇನು? ತಾಯಿ ಹೊತ್ತ ಮಗ ತಾನೆ, ಮತ್ತೆ ಏಕೆ ಅವನ ಬಗ್ಗೆ ಶ್ರುದ್ಗಾರವನ್ನು ಆಡ್ತಾ ಇದ್ದಿ? ಅವನನ್ನು ದೇವರು ಎಂದು ತಿಳಿಯುವ ಸಂದರ್ಭದಲ್ಲಿ ಅವನೇ ನಿರಾಕರಿಸಿ ಹೋದವನು. ಏನು ಅಂತ ಕೇಳ್ತೀಯಾ? ನನಗೆ ಬೇಡ ಎನ್ನುವ ಹಾಗೆ. ಹಾಗಂತ ಕಾಡಿನಲ್ಲಿ ತನ್ನ ಸತಿ ಅಪಹರಿಸಲ್ಪಟ್ಟಾಗ ಸಿಕ್ಕ ಮರಗಳನ್ನು ಅಪ್ಪಿ ಭ್ರಾಂತನಂತೆ ಅಳಿಲಿಲ್ವೇನು? ಅವನ ಬಗ್ಗೆ ನೀನು ನನ್ನಲ್ಲಿ ಆಡುದು. ಹಾಗಾಗಿ ಅವನ ವಿಚಾರ ಏನಿದೆ ಇಲ್ಲಿಗೆ ಬಿಡಬೇಕು. ನೀನು ಮಾಡಬೇಕಾದದ್ದೇನು? ಹರನೇನೆ ನಂಬಿ ಬಂದವರು ನಾವು. ಹಾಗಾಗಿ ಅವನನ್ನು ಬಿಟ್ಟು ನಮ್ಮ ಮಾತಿಲ್ಲ. ಹಾಗಾಗಿ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಬಂದ ದಾರಿಯಿಂದ ಹಿಂದೆ ಹೋಗು. ಕೇವಲ ಪೌರುಷದಿಂದ ಯುದ್ಧಕ್ಕೆ ಗೆಲ್ಲಲು ಸಾಧ್ಯವಿಲ್ಲ. ಹಣೆ ಬರಹು ದೇವ ಸಂಕಲ್ಪವು ಯುದ್ಧದ ಪರಿಣಾಮವನ್ನು ಬೀರುತ್ತದೆ. ಎಲ್ಲ ವಿತ್ತ ಕಾಣ್ತಾನೆ. ನಾವು ಇಷ್ಟು ಮುಂದುವರಿದದ್ದು ಶ್ರೀರಾಮನ ಸಂಕಲ್ಪ ನನ್ನ ಮೇಲೆ ಇರುವಾಗ
ನೀನು ಯಾರು ಬಾ ಮತ್ತೆ? ನೀನನ್ನು ಯಮಲೋಕ ಕಟ್ಟುತ್ತೇನೆ ಮೋ- ಮೊದಲು
ಎಲ್ಲವನ್ನು ಚಿತ್ರ ಮಾಡುತ್ತಾನೆ. ಅಪ್ಪಣೆ ಕೊಡಿ. ಮಕ್ಕಳೇ, ಬಹಳ ಸಂತೋಷವಾಯಿತು. ಇನ್ನು ತಡ ಮಾಡುವುದು ಸರಿಯಲ್ಲ. ಹೊರಡಲಿ ನಮ್ಮ ಸೇನೆ.
ನೋಡೋಣ. ಏನಿದು ನಿನ್ನ ಪರಿಶ್ರಮಕ್ಕೆ ಮೆಚ್ಚಿದ್ದೆ. ಆದರೆ ಈ ವೀರಭದ್ರನಲ್ಲಿ ನಿನ್ನ ಶಕ್ತಿ ನಡೆಯದು. ಬಂದಂತೆ ಹಿಂತೆರಳು, ನನ್ನ ಕೈಯಲ್ಲಿ ಸಾಯಬೇಡ. ಮುಚ್ಚು ಬಾಯಿ. ನಿನ್ನ ಪಕ್ಷದವರೆಲ್ಲ ಸೋತು ಓಡಿದ್ದಾರೆ. ಬಾ. ಎಲ್ಲ ಶತ್ರುಘ್ನ, ನಾನಾರು ಎಂಬುದನ್ನು ತಿಳಿದು ಹಾ. ನನ್ನೊಂದಿಗೆ ರಣಕ್ಕೆ ಮಾವಳಿತು ಬಂದೆಯ. ಹೌದು. ನನ್ನ ಭಕ್ತನಾದ ವೀರಮಣಿಯನ್ನು ಹಾ. ಕೆಳಹಿತ ನಿನ್ನ ಪರಾಕ್ರಮವನ್ನು ನನ್ನಲ್ಲಿ ತೋರಿಸು. ಪರಮೇಶ್ವರ, ಪರಮೇಶ್ವರ, ನೀನು ಯಾರೆಂಬುದಾಗಿ ನಾನು ತಿಳಿದುಕೊಂಡಿದ್ದೇನೆ. ನಿನ್ನ ಭಕ್ತನಾದ ವೀರಮಣಿಯು ರಾಮನ ಅಶ್ವಮೇಧವನ್ನು ಬಂಧಿಸಿದ್ದಾನೆ. ಆದ ಕಾರಣ ಅವನು ಯಾವುದೇ ಸಂಧಾನಕ್ಕೆ ಒಪ್ಪಲಿಲ್ಲ. ಆದ್ದರಿಂದ ಅವನನ್ನು ವಧಿಸಿದ್ದೇನೆ. ನೀನು ರಾಮ ವಿರೋಧಿ ಬಣದಿಂದ ಯುದ್ಧಕ್ಕೆ ಬಂದರೆ ನಿನ್ನನ್ನು ಬಿಡಲಾರೆ. ಏನೆಂದೇ?
ಮಾಡೆ ಸಿದ್ಧನಾದೆಯಾ? ಹಾ. ನೀನು ಮೊದಲೇ ತಿಳಿಸುತ್ತಿದ್ದಾರೆ ಸಂಧಾನಕ್ಕೆ ನಾನೇ ಕಳುಹಿಸುತ್ತಿದ್ದೆ. ಹೌದು. ಈಗ ಏಕಾಏಕಿಯಾಗಿ ಯುದ್ಧಕ್ಕೆ ಅಣಿಯಾದೆಯಾ? ಹಾ ಮುಚ್ಚು ಬಾಯ್. ಶರಣದ ಪರಮೇಶ್ವರ, ಏನೆಲ್ಲ? ನಿನಗೆ ಮೊದಲೇ ಮನಸ್ಸು ಮಾಡುತ್ತಿದ್ದಲ್ಲಿ ವೀರಮಣಿಯನ್ನು ಸಂಧಾನಕ್ಕೆ ಕಳಿಸಬಹುದಿತ್ತು. ಆದರೆ ನೀನು ಶಿವಗಣಗಳ ಹಿಡಿದುಕೊಂಡು ರಣರಂಗಕ್ಕೆ ಬಂದಿದ್ದೀಯಲ್ಲ, ನಿನ್ನನ್ನು ನಾನು ಬಿಡಲಾರೆ. ನೋಡೋಣ. ನೀನು ಮಾಡಿದ್ದೇನು? ಆ ವೀರಮನೆಯ ಕಡೆಯಾಗಿ ಬಂದೆಯಾ? ಹಾ. ಶತ್ರುಘ್ನನ ಕಾರಣವಿಲ್ಲದೆ ರಣಕ್ಷೇತ್ರದಲ್ಲಿ ಕೆಡಹಿದೆಯಲ್ಲ, ಹಾ. ತಕ್ಕ ಪ್ರತೀಕಾರ ಮಾಡಲೆಂದು ನಾನು ಇಲ್ಲಿಗೆ ಬಂದದ್ದು. ನಿನ್ನನ್ನು ಇಲ್ಲೇ ಕರೆಯುತ್ತೇನೆ. ಏನಂದೆ? ಕಲಾಕಪೀಶ, ನಿನ್ನವನಾದ ಶತ್ರುಹ ನನ್ನೊಂದಿಗೆ ಹೋರಾಡಲು ಸಿದ್ಧನಾದಾಗ ಹಾ. ಅನಿವಾರ್ಯವಾಗಿ ಆತನನ್ನು ಕೆಡಹಬೇಕಾಯಿತು. ಹಾ. ಆದ್ದರಿಂದ ನಿನಗೂ ಎಚ್ಚರಿಕೆ ನೀಡುತ್ತಿದ್ದೇನೆ, ಕೇಳು. ವ್ಯರ್ಥವಾಗಿ ಪ್ರಾಣ ಕಳೆದುಕೊಳ್ಳಬೇಡ. ಹ, ತೋರಿಸಿ ನೋಡುವ ನಿನ್ನ. ಮನದೊಳಗೆ ಯೋಚಿಸಿ ದುರವಸೆಗೆ ನಾವು ಭಯವೆಂದಿಗೋ ಬರದು ಜಯ ವೀರರಿಗೆ ಸಾಸಿರ ಭರೋಷ ಹೆಣಗಿದಡೆ ಸರಿಜಿದಲ್ಲವೆನುತ್ತ ಕ್ಷಮೆಯನು ದರಿವಿ ಪವನ ಜನನು ವಿನಯದಿಗೆ ಕರೆದು ಪೇಳಿದನಾಗ ಅತಿ ಮಾಧುರ್ಯ ವಚನದಲ್ಲಿ ಅಯ್ಯ ವೀರ, ಇಲ್ಲಿ ಬಾ. ವೀರವ ಶ್ರೀರಾಮ
ಕಿಂಕರ ರಮಣಿ ಶತ್ರುಘ್ನ ವಾಹಿನಿ ಧಾರಿಣಿ ಜೋಡಿಗೆ ಗೊರಗೀರೆ ವೀರಭಾಸಿ ರಾಮ ಕಿಂಕರ ಮಾರುತ ಪದತಾನು ಸೈರಣ ವೀರಮಣಿ ಶತ್ರುಘ್ನ ವಾಹಿನಿ ಧಾರಿಣಿ ಒಳಗೆ ವೀರಭಾ ಶ್ರೀರಾಮ ಕರಾಯ ಅಯ್ಯ ವೀರ, ಇಲ್ಲಿ ಬಾ. ನೀನು ನಿಜವಾಗಿಯೂ ರಾಮಕಿಂಕರ ಎಂಬುದನ್ನು ತೋರಿಸಿಕೊಟ್ಟೆ. ಹೌದು. ನಾವು ಯಾರಿಗಾಗಿ ಹೋರಾಡುವುದು? 3 ಕಲ್ಪಗಳವರೆಗೂ ಯಾರಿಗೂ ಜಯಾಪಜಯ ಎಂಬುದು ಸಿಗಲಾರದು. ಸತ್ಯ. ಆದ್ದರಿಂದ ನಿನ್ನ ಪರಾಕ್ರಮಕ್ಕೆ ಮೆಚ್ಚಿ ನಿನಗೆ ವರ ಕೊಡುತ್ತೇನೆ, ಕೇಳು. ನನಗೆ ವರವೇ? ವರವ್ಯಾತಕೋ ಎನಗೆ ರಾಮನ ಕರುಣಾ ರಸದೊಳಗೆ ರಾಮನ ಕರುಣಾರಸದೊಳಗೆ ರಾಮನ ಕರುಣಾರಸದೊಳಗೆ ಇರುತ್ತಿಗೆ ನಿರ್ಣಯ ಕಂಗೆನಗೆ ತಗೆ ಇರುತ್ತಿಗೆ ನಿರ್ಣಯ ಕಂಗೆನಗೆ ತಗೆ ತೆರಳಲು ಬಂದಿಗ ಪಪವನ ಬಿಡುವುದೇ ಅವನ ವ್ಯಾದ ಕೊನೆಗೆ ರಾಮನ ಕರುಣಾ ರಸದೊಳಗೆ ರಾಮ ನಿನ್ನ ಬರಬೇಡ, ಅದನ್ನು ನಿನ್ನಲ್ಲಿಯೇ ಇಟ್ಟುಕೋ. ಶ್ರೀರಾಮನ ಕರುಣೆ ಇರುವಾಗ ನನಗೆ ಯಾವ ವರದ ಅಗತ್ಯವೂ ಇಲ್ಲ. ಆದರೆ ನನಗೆ ಒಂದು ವರ ಬೇಕು. ನಾನು ದ್ರೋಣಾಚಲಕ್ಕೆ ಹೋಗಿ ಬರುವವರೆಗೆ ಇಲ್ಲಿ ಬಿದ್ದಿರುವ ಹೆಣಗಳನ್ನು ಕಾಯುತ್ತಾ ಇರಬೇಕು. ಆಗದೆ ಆಗಲಿ, ಹೋಗಿ ಬಾ. ಬರದಿ ತಂದಿಗ ಚಾರು ಸಂಜೀವಿನಿ ಜರ ಪರಮಾರ್ಥದಿಗೆ ಮನಗಳು ತಾರದಿರು ಕತಿಗಳನ್ನು ಮಡಿದಿಗ ಭೂರಿಸೇನೆಯನೆಲ್ಲವನು ಜೀವಿಪೆಯ ಭೂರಿಸೇನೆಯನೆಲ್ಲವನು ಜೀವಿಪೆಯ ಪೇಡೋ ಜೀವಿಪೆಯ ಪೇಡು
ಅಯ್ಯ ಹನುಮ, ನೀನು ತಂದ ಸಂಜೀವಿನಿಯಿಂದ ಎಲ್ಲರನ್ನು ಬದುಕಿಸುವೆಯಾ? ಅಲ್ಲ, ನಮ್ಮವರನ್ನು ಮಾತ್ರ ಬದುಕಿಸುವೆಯಾ? ಇಲ್ಲ, ನಾನು ನನ್ನ ಪಕ್ಷದವರನ್ನು ಮಾತ್ರ ಬದುಕಿಸುತ್ತೇನೆ, ವಿರೋಧ ಪಕ್ಷದವರನ್ನು ಬದುಕಿಸುವ ಮಾತೇ ಇಲ್ಲ. ಅಯ್ಯ ವೀರ, ನೀನು ತಂದ ಸಂಜೀವಿನಿಯಿಂದ ವೀರಮಣಿಯನ್ನು ಎಬ್ಬಿಸು. ನೀನು ಅವನನ್ನು ಎಬ್ಬಿಸದಿದ್ದರೆ ನಿನಗೆ ಕಪ್ಪ ಕಾಣಿಕೆ ಹೇಗೆ ದೊರಕುವುದು? ಅಯ್ಯ ಶಿವನೇ, ನಾನು ರಾಮನ ಅಪ್ಪಣೆ ಇಲ್ಲದೆ ಏನೂ ಮಾಡುವುದಿಲ್ಲ. ಹಾಗಾಗಿ ರಾಮನಲ್ಲಿ ಒಮ್ಮೆ ಕೇಳಿ ನೋಡುತ್ತೇನೆ. ಹಾಗಾಗಿ ರಾಮನನ್ನೇ ಧ್ಯಾನಿಸುತ್ತೇನೆ ಅಂತೆ. ರಾಮಾಯ ದಯಾನಿದೆ ಪಾಹಿ ಜಯ ಜಯ ರಾಮ ನಿರಂಜನ ರಾಹಿ ಕಾಮಿತವರದಾಯಕ ಸೀತಾಪತೆ ಜಯ ಜಯ ರಾಮ 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 ಭರತಗ್ರಜ ಜಯ ಜಯ ರಾಮ ದಯಾ ನಿಧಿ ಪಾಹಿ ಜಯ ರಾಮ ನಿರಂಜನ ರಾಖಿ ಕಾಮಿತ ವರದಾಯಕ ಸೀತಾಪತಿ ರಾಮ ರಾಮ ಭರತಗ್ರಜ ಜಯ ಜಯ ರಾಮ ರಾಮಾಯ ರಾಮ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ರಾಮಾಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಮರುತನಯ ಮರುತ ತನಯನ ಭಕ್ತಿ ಗೊಲಿಯುವುದ ಭರದೊಳಗೆ ಶ್ರೀರಾಮನೈತಲೆ ಎರಗಿದನು ಜಯ ರಾಮಾಯ ರಾಮ ಜಯದೆಂದೆನುದ ಚರಣದಲ್ಲಿ ಕರುಣದಿ ಶರಣನೋ ಮನ್ನಿಸಿ ಬರದಿರು ಕಾಂಬಕನುವಾಗ ಕರುಣದಿ ಶರಣನೋ ಮನ್ನಿಸಿ ಬರದಿರು ಕಾಂಬಕನುವಾಗ ಹರದನು ಬರಿ ಬರಿ ಬಗಲುದ ಜಗದಿ ಒಲೆದನು ಮರುದ ಜಗದಿ ಕರುಣದಿ ಶರಣನೋ ಮನ್ನಿಸಿ ಬರದಿರು ಕಾಂಬಕನುವಾಗ ಶರಣಾಂಜನೇಯ, ನಿನ್ನ ಭಕ್ತಿಯನ್ನು ಮೆಚ್ಚಿಕೊಂಡಿದ್ದೇನೆ. ಆದಷ್ಟು ಬೇಗ ನೀನು ತಂದ ಸಂಜೀವಿನಿಯನ್ನು ಎರಡು ಪಕ್ಷದವರಿಗೆ ಕೊಟ್ಟು ಎಬ್ಬಿಸು. ಹಾಗೆ ಆಗಲಿ ದೇವಾ. ಪುರಹರ ಕೇಳು ನನ್ನವರು ನಿನ್ನವರೆಂಬ ಹರಿಬೇಡವಿಲ್ಲವತರನೇ ನಿರಗದ ಗುಣ ಸತ್ಯ ಸಂತನೀತನ ನೋಡಿ ಹರುಷವಾಯಿತು ಎನ್ನುತ್ತ ರಾಮ ರಾಮ ಓ ಪುರಹರ ಶ್ರೀರಾಮ, ಶಿವ ಮತ್ತು ರಾಮರಲ್ಲಿ ಎಂದರೆ ನಿನ್ನಲ್ಲಿ ಮತ್ತು ನನ್ನಲ್ಲಿ ಭೇದವಿಲ್ಲ. ಹೌದು, ಈ ವೀರಮಣಿ ಸಾಮಾನ್ಯನಲ್ಲ, ಸತ್ಯಸಂಧನಾಗಿ
ಆಗಿದ್ದಾನೆ. ಆದ್ದರಿಂದ ಅವನ ಸಹಾಯದೊಂದಿಗೆ ಅಶ್ವಮೇಧ ಯಾಗವು ಸರಿಯಾಗಿ ನೆರವೇರಲಿ. ಲೋಕಕ್ಕೆ ಮಂಗಳವಾಗಲಿ. ಈ ಪುಣ್ಯಕಥೆಯನ್ನು ಕೇಳಿದವರಿಗೂ ಹೇಳಿದವರಿಗೂ ಆಡಿಸಿದವರಿಗೂ ಆಡಿದವರಿಗೂ ಈ ಕ್ಷೇತ್ರದ ಆರಾಧ್ಯ ಮೂರ್ತಿ ಅಯ್ಯಪ್ಪ ಸ್ವಾಮಿ ಹಾಗೂ ನಾವು ನಂಬಿದಂತಹ ಎಲ್ಲ ದೇವರುಗಳು ಆಯುಷ್ಯ ಆರೋಗ್ಯ ಹಾಗೂ ಸುಖ ಸಂಪತ್ತನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಾ ಈ ಕಥೆಗೆ ಮಂಗಳ ಹಾಡೋಣ. ಭದ್ರಂ ಶುಭಂ ಶಿವಮಂಗಳಂ. ನೆಲಸಿದ ಅಯ್ಯಪ್ಪ ಸ್ವಾಮಿಗೆ ಶರಣಾಗದರನು ಅನುದಿನ ಪೊರೆಯುವ ನುರಿತ ನಿವಾರಕ ಭಯಗಳಿಗೆ